ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತಂದರೆ ಒಂದು ಡೈಲಿ ವ್ಲಾಗ್ ಜೊತೆಗೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಏನು ಎತ್ತ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಸೊ ಈ ವ್ಲಾಗಲ್ಲಿ ಎದ್ಬಿಟ್ರ ಮೇಡಮು. ಸೊ ಈ ವ್ಲಾಗಲ್ಲಿ ಜಸ್ಟ್ ನಾವು ಏನೇನು ಪ್ಯಾಕ್ ಮಾಡ್ಕೊತಾ ಇದ್ದೀವಿ ಮತ್ತು ಇಲ್ಲಿಂದ ಹೊರಡೋದು ಮಾತ್ರ ತೋರಿಸ್ತೀನಿ ಅಷ್ಟೇ. ಸೊ ಆ್ಯಂಡ್ ಇನ್ನೊಂದು ಏನಂದರೆ, ಈ ಒಂದು ಬ್ಯೂಟಿಫುಲ್ ಲುಕ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಜಸ್ಟ್ ವಿತಿನ್ 10 ಮಿನಿಟ್ಸ್. ಎಲ್ಲಾದರೂ ನೀವು ಹೊರಗಡೆ ಪಟ್ ಅಂತ ಹೋಗ್ಬೇಕಂತಂದರೆ ಪಟ್ ಅಂತ ರೆಡಿ ಆಗ್ಬೋದು. ಈ ಥರ ಒಂದು ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ನೀವು ಕೂಡ ಈ ಲುಕ್ನ ಕಲ್ತ್ಕೊಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು. ವೆರಿ ಮಿನಿಮಲ್ ಬೇಸಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಈ ಒಂದು ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಹೆವಿ ಅಂತಲೇ ಅನ್ನಿಸ್ತಾ ಇಲ್ಲ, ತುಂಬ ವೆರಿ ಲೈಟ್ ಅಂತ ಅನ್ನಿಸ್ತಾ ಇದೆ. ಸೊ ಆಲ್ ಡೇ ನಾನು ಇದೇ ಒಂದು ಲುಕ್ಕಲ್ಲಿ ಇರಬೇಕು. ಸೊ ಅದಕ್ಕೆ ವೆರಿ ಮಿನಿಮಲ್ ಆ್ಯಂಡ್ ವೆರಿ ಲೈಟಾಗಿ ನಾನು ಮೇಕವರ್ನ ಮಾಡ್ಕೊಂಡಿದ್ದೀನಿ. ಸೊ ಆ್ಯಂಡ್ ನೋಡ್ತಿರ್ಬೋದು ಅಷ್ಟೊಂದು ಕವರೇಜ್ ಇಲ್ಲ, ಬಟ್ ಸ್ಟಿಲ್ ನನ್ನದು ಮುಖ ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ಸೊ ಒಂಥರ ಗ್ಲೋ ಬಂದಂಗಿದೆ. ಸೊ ನಿಮಗೂ ಕೂಡ ಈ ಲುಕ್ ಬೇಕಂದರೆ ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡಿ ಆ್ಯಂಡ್ ನೀವು ಕೂಡ ಕಲ್ತ್ಕೊಂಡು ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಆ್ಯಂಡ್ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ತಿಳಿಸಿ. ಒಂದು ಕುರ್ತಿ ಹಾಕ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ರೆಡಿಯಾಗಿದ್ದೀನಿ, ಹೊರಡಬೇಕು. ಸೊ ಈ ವ್ಲಾಗಲ್ಲಿ ತೋರಿಸ್ತೀನಿ ಏನೇನು ನಡೀತಾ ಇದೆ ಅಂತ. ಆ್ಯಂಡ್ ಅದಕ್ಕೂ ಮುಂಚೆ ಇರಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಕ್ವಿಕ್ಕಾಗಿ ಒಂದು ಗೆಟ್ ರೆಡಿ ವಿತ್ ಮೀ ಮಾಡಿಬಿಡೋಣ. ಸೊ ಅದಕ್ಕೆ ಇವಾಗ ಬಂದಿದ್ದೀನಿ. ಸೊ ಫಸ್ಟು ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಸೀರಮ್ ಸ್ಪ್ರೇ, ಡಾಲ್ಬಾ ಅವ್ರದ್ದು ಸೀರಮ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅದು ಒಳಗೆ ಅಂದರೆ ಸ್ಕಿನ್ ಒಳಗೆ ಹೋಗುತ್ತೆ, ಬಟ್ ಸ್ಟಿಲ್ ಒಂದು ಮಸಾಜ್ ಕೊಡೋಣ ಅಂತ ಅಷ್ಟೇ. ಸೊ ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್ ಮಿನಿಮಲಿಸ್ಟ್ ಅವ್ರದ್ದು. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಬೇಕು ನಾನು. ಎಷ್ಟು ತೊಗೊಂಡಿದ್ದೀನಿ. ನನ್ನ ಮಗಳು ಬೇರೆ ಮಲಗಿದ್ದಾಳೆ, ಇದ್ಬಿಡ್ತಾಳೆ ಅದಕ್ಕೆ. ಸೊ ಯಾವುದೇ ಒಂದು ಪ್ರಾಡಕ್ಟ್ ಹಾಕಿದ್ರು ಒಂದು 30 ಸೆಕೆಂಡ್ಸ್ ವೆಯ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ಗೆ ಮೂವ್ ಆನ್ ಆಗಿ. ತುಂಬ ಬೇಸಿಕ್ ನಾನು ಇಲ್ಲಿ ಹೇಳ್ಕೊಡ್ತಿರೋದು. ಎಲ್ಲಾದರೂ ಹೊರಗಡೆ ಅರ್ಜೆಂಟಾಗಿ ಹೋಗಬೇಕು ಅಂತ ಇರ್ತದಲ್ಲ, ಅದ ಹೆಲ್ ಈ ಥರ ಫ್ಯಾನ್ ಇಟ್ಕೊಂಡ್ಬಿಟ್ರೆ ಇನ್ನೂ ಈಸಿ ಆಗಿಬಿಡುತ್ತೆ, ಬೇಗ ಏನದು ಡ್ರೈ ಮಾಡ್ಕೊಂಬಿಡ್ಬೋದು. ಓಕೆ, ನೆಕ್ಸ್ಟ್ ಬಂದು ಹೊರಗಡೆ ಹೋಗ್ತಿದ್ದೀವಲ್ಲ, ಸೊ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ಸೊ ವಿಶ್ಕೇರ್ ಅವ್ರದ್ದು ಸನ್ಸ್ಕ್ರೀನು. ಇದು ಎಷ್ಟು ಹಾಕೋಬೇಕಂದ್ರೆ 2 ಫಿಂಗರ್ಸು. ಇದು ವಾಟ್ರಿ ಕಂಟೆಂಟ್ ಇದೆ, ಸೊ ಅದಕ್ಕೆ ಬೇಗ ಹಾಕೋತಾ ಇದ್ದೀನಿ. ಆ್ಯಂಡ್ ನೆಕ್ಕಿಗೂ ಮರಿಬೇಡಿ. ಕಿವಿಗೆ. ಈ ಫಾರ್ಮುಲೇಷನ್ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಲಿಕ್ವಿಡಿ ಥರ ಇದೆ, ಸ್ವಲ್ಪ ವಾಟ್ರಿ ಥರ. ಆಯಿಲಿ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾನು ಕನ್ಸೀಲಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಕನ್ಸೀಲರ್ ಮಾಡಬೇಕಾದ್ರೆ ಪ್ರೈಮರ್ ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. ಸೊ ಜಸ್ಟ್ ನನಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲಿದೆ ಅಲ್ಲಿ ಮಾತ್ರ ಕನ್ಸೀಲಿಂಗ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲಿ ನಾನು ಚಾರ್ಮಸಿಲ್ ಮೆಲಾನೋ ಅವ್ರದ್ದು ಕನ್ಸೀಲರ್ ತೊಗೊಂಡಿದ್ದೀನಿ. ಇದು ಬಂದು ಶೇಡ್ 04. ನನಗಿಂತ ಸ್ವಲ್ಪ ಡಾರ್ಕರ್ ಶೇಡ್ ಇದೆ, ಬಟ್ ನಾನು ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ, ಅಂದರೆ ಜಸ್ಟ್ ಲೈಟ್ ಬ್ಲೆಂಡ್ ಮಾಡಿದ್ಮೇಲೆ ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಬೇಗ ಬ್ಲರ್ ಔಟ್ ಆಗುತ್ತೆ ಅಂತ. ಸೊ ಇದನ್ನೇ ನಾನು ಫುಲ್ ಫೇಸ್ ಅಂದರೆ ಜಸ್ಟ್ ನಂಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲಿದೆ ಅಲ್ಲಿ ಮಾತ್ರ ಅಪ್ಲೈ ಮಾಡ್ತಿದ್ದೀನಿ. ನೋಸ್ ಏರಿಯಾ ಮತ್ತು ಅಂಡರ್ ಐಸ್ ಮತ್ತು ಫೋರ್ ಹೆಡ್. ವೆರಿ ಮಿನಿಮಲ್, ನೀವು ನೋಡ್ತಿದ್ದೀರಾ ಅನಿಸುತ್ತೆ, ವೆರಿ ಮಿನಿಮಲ್ ನಾನು ಯೂಸ್ ಮಾಡ್ತಿರೋದು. ಆ್ಯಂಡ್ ನೆಕ್ಗೆಲ್ಲ ನಾನು ಏನೂ ಯೂಸ್ ಮಾಡ್ತಿಲ್ಲ, ಅದರಲ್ಲಿ ಪ್ರಾಡಕ್ಟ್ ಇರೋದ್ರಲ್ಲೇ ಫುಲ್ ಫೇಸ್ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಇದನ್ನು ಈಗ ನಾವು ಫಿಂಗರ್ಸಲ್ಲೇ ಬ್ಲೆಂಡ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬ್ಲರ್ ಔಟ್ ಆಯಿತು ಅಂತ. ಸ್ವಲ್ಪ ಐಸ್ ಮೇಲೂ ಹಾಕ್ಕೊಳ್ಳಿ.
ಇಸ್ ಓಕೆ. ನೋಡಿ ನಂಗೆ ಇಲ್ಲೆಲ್ಲ ಡಾರ್ಕ್ ಸ್ಪಾಟ್ಸ್ ಇತ್ತಲ್ಲ, ಸೊ ಎಷ್ಟು ಬೇಗ ಬ್ಲರ್ ಔಟ್ ಆಯಿತು. ಆ್ಯಂಡ್ ಶೇಡು ಅಷ್ಟೇ ತುಂಬ ನನಗೆ ಡಾರ್ಕ್ ಅಂತ ಏನು ಅನ್ನಿಸ್ತಾ ಇಲ್ಲ ನನ್ನ ಸ್ಕಿನ್ನಿಗೆ. ಸೊ ನಾನು ಇದನ್ನು ಯೂಸ್ ಮಾಡಿದೆ. ಫಿಂಗರ್ಸಲ್ಲೇ ಬ್ಲೆಂಡ್ ಮಾಡೋದು ತುಂಬ ಈಸಿ. ಆ್ಯಂಡ್ ಇದು ಬೇಗ ತೋರಿಸ್ತಾ ಇರೋದ್ರಿಂದ ನಾನು ಫಿಂಗರ್ಸಲ್ಲೇ ಬ್ಲೆಂಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೂ ಈಸಿ ಆಗುತ್ತೆ ಅಂತ. ಆ್ಯಂಡ್ ಸ್ವಲ್ಪ ಮಿಕ್ಕಿರೋದನ್ನ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟೇ ಗೈಸ್, ಇಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಏನೋ ಒಂದು ಲೇಯರ್ ಫೌಂಡೇಶನ್ನೇ ಹಾಕಿದ್ದೀನಿ ನಾನು ಅನ್ನೋ ಥರ. ಸೊ ಸಾಕಿಷ್ಟು ನನ್ನ ಕವರೇಜು. ನಿಮ್ಗೆ ಇನ್ನೂ ಬೇಕಂದರೆ ಇನ್ನೂ ಒಂದು ಲೇಯರ್ ಫೌಂಡೇಶನು ಅಥವಾ ಇನ್ನೊಂಚೂರು ಕನ್ಸೀಲರು ಹಾಕೊಬೋದು. ಸೊ ನೆಕ್ಸ್ಟ್ ಬಂದು ನಾನಿಲ್ಲಿ ಓಕೆ ನಾನು ಬ್ಲಷ್ ಹಾಕ್ಕೊತೀನಿ. ಸೊ ಬ್ಲಷ್ಗೆ ಇಲ್ಲಿ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ, ಜುಡಿಯೋ ಲಿಪ್ಸ್ಟಿಕ್ಕು. ಸೊ ಇದನ್ನೇ ಲಿಪ್ ಶೇಡು ಮತ್ತು ಐ ಶ್ಯಾಡೋ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಸೊ ನೋಡೋಣ ಹೇಗೋಗುತ್ತೆ ಅಂತ. ಆ್ಯಂಡ್ ನಂಗೆ ಈ ಶೇಡ್ ತುಂಬ ಇಷ್ಟ ಆಯಿತು. ಸ್ವಲ್ಪ ಇದೇ ಕಣ್ಣಿಗೆ ಹಾಕೊಂಡ್ಬಿಡ್ತೀನಿ ಸಾಕು. ಸೊ ವಾವ್, ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ನೋಡಿ. ಆ್ಯಂಡ್ ಇರೋದನ್ನ ಸ್ವಲ್ಪ ನನಗೇನು ಕಣ್ಣಿಗೆಲ್ಲ ಏನು ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ನೋಡಿ ಮಿನಿಮಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇನ್ನೊಂಚೂರು ಬೇಕಂದ್ರೆ ನೀವು ಆ್ಯಡ್ ಆನ್ ಮಾಡ್ಕೊಬೋದು, ಬಟ್ ನಿಂಗೆ ಇಷ್ಟು ಸಾಕು. ಓಕೆ ನೆಕ್ಸ್ಟ್ ಬಂದು ಪೌಡರ್ ಸೆಟ್ ಮಾಡಿಬಿಡೋಣ. ಸೊ ಪೌಡರ್ ಸೆಟ್ ಮಾಡೋದಕ್ಕೆ ಇಲ್ಲಿ ನಾನು ಮಾರ್ಸ್ ಅವರ ಪೌಡರ್ನ ತೊಗೊತಾ ಇದ್ದೀನಿ. ಸೊ ಇದಕ್ಕೆ ಪಫ್ ಯೂಸ್ ಮಾಡುವ. ನೋಡಿ ಇಲ್ಲಿ ಇದನ್ನು ಹಿಂಗೆ ಡ್ಯಾಬ್ ಮಾಡಿ ಕೈ ಮೇಲೆ ಸ್ವಲ್ಪ ಈ ಥರ ರಬ್ ಮಾಡಿ ಎಕ್ಸಸ್ ಏನಿದೆ ಅದು ತೆಗೆದ್ಬಿಟ್ಟು ಫಸ್ಟು ಅಂಡರ್ ಐಸ್ ಬೇಕ್ ಮಾಡ್ಕೊಳ್ಳೋಣ. ಓಕೆ ನೆಕ್ಸ್ಟ್ ಈ ಕಡೆ, ದೆನ್ ಆಲ್ ಓವರ್ ದ ಫೇಸ್. ಆ್ಯಂಡ್ ಈ ಮಾಸ್ ಪೌಡರ್ ಕೂಡ ಅಷ್ಟೇ ಲೂಸ್ ಪೌಡರ್. ಇದು ಬನಾನಾ ಶೇಡು. ಎಕ್ಸಾಕ್ಟಾಗಿ ನನಗೆ ಅದು ಹೇಳೋಕ್ಕೆ ಬರ್ತಿಲ್ಲ. ಸೊ ಬನಾನಾ ಪೌಡರ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಇದನ್ನೇ ಕತ್ತಿಗೂ ಹಾಕ್ಕೊತಿದ್ದೀನಿ. ಸೊ ಕತ್ತಿಗೇನೋ ಜಾಸ್ತಿ ಮಾಡದೇ ಇರೋ ಕಾರಣ ಸೊ ಪೌಡರ್ನೇ ನಾನು ಹಿಂಗೆ ಸ್ಪ್ರೆಡ್ ಮಾಡ್ಕೊತೀನಿ. ಪೌಡರ್ ಸೆಟ್ಟಿಂಗ್ ಆದಮೇಲೆ ಸ್ವಲ್ಪ ಲೈನರ್ ಹಾಕ್ಕೊಂಡ್ಬಿಡೋಣ. ನಾನಿಲ್ಲಿ ಡ್ಯಾಸ್ಲರ್ದೇ ಯೂಸ್ ಮಾಡ್ತೀನಿ. ಸೊ ಹಾಕ್ಕೊಂಡು ಬರ್ತೀನಿ. ಸೊ ನೋಡ್ತಿರ್ಬೋದು ವೆರಿ ಥಿನ್ ಲೈನರ್ ಹಾಕ್ಕೊಂಡಿದ್ದೀನಿ ವಿಂಗ್ಸ್ ಹಾಕಿ. ಅಯ್ಯೋ ಐಬ್ರೋ ಪೆನ್ಸಿಲೇ ಕಾಣ್ತಾ ಇಲ್ಲ. ಸೊ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ನೋಡಿ ಓಕೆ ಐಬ್ರೋ ಇಸ್ ಡನ್. ಕಾಜಲ್ ಹಾಕ್ಕೊಬೇಕಾ ಈ ಬಿಸಿಲಲ್ಲಿ? ಸೊ ಹಾಕೋಣ. ಒಂದು ನಿಮಿಷ ಹಾಕ್ಕೊಂಡು ಬರ್ತೀನಿ. ಈರು ಮಾಡ್ತೀನಿ. ಸೊ ಗೈಸ್ ಆಯಿತು. ನಾನು ಮಸ್ಕರ ಎಲ್ಲ ಏನೋ ಹಾಕ್ಕೊತ ಇಲ್ಲ, ಬಿಕಾಸ್ ನನಗೆ ಜಾಸ್ತಿ ಕಣ್ಣ ಮೇಲೆ ಏನಾದರೂ ಇದ್ದರೆ ತುಂಬ ಕಾನ್ಷಿಯಸ್ ಆಗಿಬಿಡ್ತೀನಿ. ಸೊ ನೆಕ್ಸ್ಟು ಲಿಪ್ಸ್ಟಿಕ್ ಹಾಕ್ಕೊಂಬಿಡೋಣ. ಸೊ ಇದು ಜುಡಿಯೋ ಲಿಪ್ಸ್ಟಿಕ್ಕು. ಏನು ಹಾಕೊಳ್ಳಿ? ಚಡ್ಡಿ ಹಾಕೊಂಡು ಟಿ ಶರ್ಟ್ ಹಾಕೋಗ್ಲಾ? ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು. ವಾವ್ ಸಖತ್ತೈತಲ್ಲ. ಸೊ ನನಗೆ ಯಾಕೋ ಬ್ಲಸ್ ಸ್ವಲ್ಪ ಕಮ್ಮಿ ಆಯಿತು ಅನಿಸ್ತು, ಅದಕ್ಕೆ ಸ್ವಲ್ಪ ಒಂಚೂರು ಲಿಪ್ಸ್ಟಿಕ್ ಹಾಕೊಂತು. ಮಿನಿಮಲ್. ಸೊ ನಾನು ಐಲೈಟ್ರೆಲ್ಲ ಏನೂ ಹಾಕ್ಕೊತಿಲ್ಲ, ಬಿಕಾಸ್ ನನಗೆ ಸ್ವೆಟ್ ಆಗುತ್ತೆ. ಸೊ ಸ್ವೆಟ್ ಆದಾಗ ಹೆಂಗೂ ಶೈನ್ ಬಂದೇ ಬರುತ್ತೆ ಮುಖದಲ್ಲಿ. ಸೊ ಅದಕ್ಕೆ ಸೊ ಫೈನಲ್ ಆಗಿ ನನಗೆ ಲಾಂಗ್ ಲಾಸ್ಟಿಂಗ್ವರೆಗೂ ಇರಬೇಕು ಅಂದರೆ ಸ್ವಲ್ಪ ಇವತ್ತು ಡೇ ಫುಲ್ ನಾವು ಟ್ರಾವೆಲಿಂಗೇ ಮಾಡ್ತಿರೋದ್ರಿಂದ ಡೂಡ್ ಒಂಚೂರು ಸೈಡ್ ಹೋದರೆ ಪ್ಲೀಸ್.
ಸೊ ನಾನು ಟ್ರಾವೆಲಿಂಗ್ ಮಾಡೋಕ್ಕೆ ಮೇಕಪ್ ನನಗಿಷ್ಟ, ಅದಕ್ಕೆ ಮಾಡ್ಕೊತೀನಿ. ಸೊ ಇರಬೇಕಲ್ಲ, ಸೊ ಅದಕ್ಕೆ ನಾನಿಲ್ಲಿ ಲಾರಿಯಲ್ ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇ ಇನ್ಫ್ಯಾಲ್ಯೂಬಲ್ ಸೆಟ್ಟಿಂಗ್ ಮಿಸ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಇದು ತುಂಬ ಒಳ್ಳೆ ರಿವ್ಯೂ ಇದೆ, ಜೊತೆಗೆ ತುಂಬ ಚೆನ್ನಾಗಿ ಲಾಂಗ್ ಸ್ಟೇ ಕೂಡ ಇರುತ್ತೆ ಅಂತ ಹೇಳ್ತಾರೆ. ನಾನು ಕೂಡ ಯೂಸ್ ಮಾಡಿದ್ದೀನಿ ಆ್ಯಂಡ್ ಇದನ್ನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಸ್ಪ್ರೇ ಮಾಡೋಣ. ಸೊ ಐ ಆಮ್ ಡನ್. ಈಗ ಒಂದು ಬಿಂದೆ ಇಟ್ಕೊಂಡ್ಬಿಡೋಣ. ಸ್ವಲ್ಪ ಯಾವ್ದು ಇಟ್ಕೊಂಡ್ಲಿ, ಬ್ಲ್ಯಾಕೇ ಇಟ್ಕೊತೀನಿ ಅಷ್ಟೆ, ಚಿಕ್ಕದಾಗಿ. ಯಾ, ದಿಸ್ ಇಸ್ ಪರ್ಫೆಕ್ಟ್. ಸೊ ಇಯರಿಂಗ್ಸ್ ಹಾಕ್ಕೊಂಡು ಬರ್ತೀನಿ. ಸೊ ನನ್ನ ಫೇವ್ರೆಟ್ ಇಯರಿಂಗ್ ಸ್ಟಡ್ ಹಾಕ್ಕೊತಾ ಇದ್ದೀನಿ. ಎಸ್, ಸಖತ್ತಾಗಿ ಕಾಣ್ತಿದ್ದಲ್ಲ. ದೆನ್ ಮೈ ಫೇವ್ರೆಟ್ ವಾಚ್. ಸೊ ಹೇರ್ ಏನು ಮಾಡೋದು, ಹೀಗೆ ಡ್ರೈ ಆಗಕ್ಕೆ ಬಿಟ್ಬಿಡ್ತೀನಿ. ಸೊ ಯಾ 10 ಮಿನಿಟ್ಸಲ್ಲಿ ಹೇಗೆ ರೆಡಿ ಆಗೋದು ಅಂತ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬ ಬೇಗ ಆಗುತ್ತೆ, ತುಂಬ ಈಸಿ ಕೂಡ. ಸೊ ಯಾ, ಸೊ ಬ್ಯಾಗೆಲ್ಲ ಫುಲ್ ಪ್ಯಾಕ್ ಆಗಿದೆ. ಆಲ್ಮೋಸ್ಟ್ ನಾವು 1 ವೀಕ್ ಮುಂಚೆನೇ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ನೋಡ್ತಿರ್ಬೋದು ಎಷ್ಟು ಬ್ಯಾಗ್ ಇದೆ ಅಂತಂದರೆ, ನಿಜವಾಗ್ಲೂ ನಮಗಿಂತ ಲಗೇಜ್ಗಳೇ ಜಾಸ್ತಿ ಇದ್ದಾವೆ. ಸೊ ನನ್ನದೇ 2 ಬ್ಯಾಗ್ ಇದೆ, ಮಗುದು ಸೇರಿಸಿ. ಸೊ ತುಂಬ ಜಾಸ್ತಿ ಬ್ಯಾಗ್ ಅಂತಲೇ ಇತ್ತು. ಅದಾದಮೇಲೆ ಮಮ್ಮಿ ಎಲ್ಲ ರೆಡಿಯಾಗಿದ್ದರು, ಡ್ಯಾಡಿ ಒಬ್ಬರು ಸ್ನಾನಕ್ಕೆ ಹೋಗಬೇಕಾಗಿತ್ತು. ಸೊ ಇಲ್ಲಿ ನೋಡಿ ಊಟದ್ದೆಲ್ಲ ಎತ್ಕೊಂಡಿದ್ರು. ಆ್ಯಂಡ್ ಕಡಲೆಪುರಿ ಎಲ್ಲ ಮಾಡ್ಕೊಂಡಿದ್ದಾರೆ, ಅಂದರೆ ಮಿಕ್ಸ್ಚರ್ ಥರದ್ದೆಲ್ಲ ಮಾಡ್ಕೊಂಡಿದ್ದಾರೆ ಹೋಗ್ತಾ ದಾರಿಯಲ್ಲಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಬೇರೆ ಏನೇನೋ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ರು, ಅದನ್ನು ಕೂಡ ಎತ್ಕೊಂಡಿದ್ದಾರೆ. ಮತ್ತು ಬೀರೇಶ್ ಟಿಫನ್ ಮಾಡ್ತಿದ್ರು, ಅವರು ತೋರಿಸಿ. ಅದಾದಮೇಲೆ ನಮ್ಮ ಡ್ಯಾಡಿ ಇನ್ನೂ ಸ್ನಾನಕ್ಕೆ ಹೋಗಿರಲಿಲ್ಲ. ಮತ್ತು ಅಡುಗೆ ಮನೆಯಲ್ಲಿ ಚಪಾತಿ ಲಟ್ಟಿಸ್ತಾಯಿದ್ರು. ಆ್ಯಂಡ್ ಪಲ್ಯಗಳೆಲ್ಲ ಮಾಡ್ಕೊಂಡಿದ್ರು, ಪಲ್ಯ ಮತ್ತು ಚಪಾತಿ ರಾತ್ರಿಗೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಮತ್ತು ರೈಸ್ನೂ ಎತ್ಕೊಂಡಿದ್ರು. ರೈಸ್ ಬಂದು ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡಿದ್ರು. ಸೊ ಹಾಗೆ ಎಲ್ಲ ತಿನ್ನೋದಕ್ಕೆ ಅಂತ ಪ್ಯಾಕ್ ಮಾಡ್ಕೊಂಡಿದ್ರು. ಸೊ ಪೂಜೆ ಕೂಡ ಮಾಡಿದ್ದಾಯಿತು. ಸೇಫ್ ಜರ್ನಿ ಇರಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿದೆ, ಕೇಳಿಕೊಂಡೆ ಸೇಫ್ ಜರ್ನಿ ಇರಲಿ ಅಂತ ಅಂದ್ಬಿಟ್ಟು. ಸೊ ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು ನಾವು. ನನ್ನ ಮಗಳು ಮಲಗಿದ್ದಾಳೆ, ಮತ್ತು ಇದ್ಲು ಬೀರೇಶ್ ತೂಗ್ತಾ ಇದ್ದಾರೆ. ಸೊ ಮತ್ತೆ ಮಲಗಿಸಿ, ಸ್ವಲ್ಪ ನನಗೆ ಬ್ಯಾಂಕ್ ಕೆಲಸ ಇದೆ, ಬ್ಯಾಂಕ್ ಹೋಗಿ ಬರಬೇಕು. ಸೊ ಬನ್ನಿ ಹೋಗುವ. ಸೊ ನಮ್ಮ ಮಲಗಿದ್ದು ಮಗು ಎದ್ಬಿಡ್ತು. ಅವಳಿಗೆ ಒಂಚೂರು ಏನಾದರೂ ತಿನ್ನಿಸಿ ಮತ್ತು ರೆಡಿ ಮಾಡಿ ಹೊರಡಬೇಕು. ಸೊ ಐ ಆಮ್ ಸೋ ಎಕ್ಸೈಟೆಡ್, ಗೊತ್ತಾ ಹೇಗೋಗುತ್ತೆ ನಮ್ಮ ಒಂದು ಟ್ರಿಪ್ ಅಂತ. ಸೊ ನೀವು ಕೂಡ ಅದ್ರ ಜೊತೆ ಇರ್ತೀರ. ಸೊ ಲೆಟ್ಸ್ ಸಿ. ಏನೇ ಆದ್ರೂ ಮಾಮ್ ಡ್ಯೂಟೀಸ್ ಮಾತ್ರ ಮರಿಬಾರ್ದು. ಫೀಡ್ ಮಾಡೋದು ಅಲ್ಲಮ್ಮ, ಫೀಡ್ ಮಾಡೋದು, ಡೈಪರ್ ಚೇಂಜ್ ಮಾಡೋದು, ಮತ್ತು ಅವ್ರನ್ನ ರೆಡಿ ಮಾಡೋದು, ನೋಡ್ಕೊಳ್ಳೋದು, ಮಲಗಿಸೋದು ಎಲ್ಲ ಅಲ್ಲಮ್ಮ. ಸೊ ಒಬ್ಬರು ಕೇಳಿದಾರ ಬೇಬಿ ಫುಡ್ಸ್ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು, ನೀವೇನೇನು ಕೊಡ್ತೀರಾ ಅಂತ. ಸೊ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮಗೆ ಹೇಳ್ತೀನಿ, ಏನೇನು ತಿನ್ನಿಸ್ತೀನಿ, ಏನು ಊಟ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು. ಸೊ ಈಗ ಸದ್ಯಕ್ಕೆ ಒಂದು ಸೆರ್ಲ್ಯಾಕ್ ಥರ ಏನೋ ಮಾಡ್ಕೊಂಡಿದ್ದೀನಿ, ಅದನ್ನು ತಿನ್ನಿಸ್ತಾ ಇದ್ದೀನಿ. ಬೇಕು ಅಂದರೆ ಕಮೆಂಟ್ ಮಾಡಿ, ಹೇಳ್ತೀನಿ ಅದ್ರ ಬಗ್ಗೆ ಡೀಟೇಲಾಗಿ. ಏನು ಕೊರಿಯರ ಅದೇ ಇದು ಅನ್ಸುತ್ತೆ. ಹೆಂಗ್ ಗ್ಲಾಸ್ ಮೇಲೆ ಇದು ಮಾಡ್ತಾವ್ರಾ?
ಸೊ ಗೈಸ್ ಎಲ್ಲ ಲಗೇಜ್ ಹಾಕಿದ್ದಾಯಿತು, ಇನ್ನೂ ಸ್ವಲ್ಪ ಇಲ್ಲಿದೆ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಬೇಕು, ಹೊರಟಿದ್ದೀವಿ. ಆ್ಯಂಡ್ ನಮ್ಮ ಹುಡುಗಿ ಕೂಡ ಬೇರೆ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದಾಳೆ ನಡು. ಸೊ ಹೊರಡುವ. ಮತ್ತು ಈ ವ್ಲಾಗ್ನ ಎಂಡ್ ಮಾಡಿ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಕಾರಲ್ಲಿ ಹೋದ್ಮೇಲೆ ಎಂಡ್ ಮಾಡೋಣ ಅಥವಾ ಈಗಲೇ ಎಂಡ್ ಮಾಡಿಬಿಡಲ ನೋಡೋಣ. ಕಾರಿನ ತೋರಿಸಿಲ್ಲ ಅಲ್ಲ ನಿಮಗೆ, ಫಸ್ಟು ಕಾರ್ ತೋರಿಸ್ಬಿಟ್ಟು ಆಮೇಲೆ ಎಂಡ್ ಮಾಡ್ತೀನಿ. ಹಾಯ್ ವಿನಾಯಕಿ. ಸೊ ಗೈಸ್ ನಾನು ಹೊಸ ಚಪ್ಪಲಿ ಹಾಕ್ಕೊತಿದ್ದೀನಿ, ಸ್ಟುಡಿಯೋನಲ್ಲಿ ತೊಗೊಂಡಿದ್ದು. ಸಖತ್ತಾಗಿ ಬಳಸ್ಬೇಕಾ ಎತ್ಕೊಳ್ಳೋದಿರ ನೋಡಿ, ಸಖತ್ತಾಗಿ ಕಾಣ್ತಿದೆಯಲ್ಲ, ಸೂಪರ್. ನೇಲ್ ಪಾಲಿಶ್ ಬೇರೆ ಹಾಕ್ಕೊಂಬಿಟ್ಟಿದ್ದೀನಿ. ಆ್ಯಂಡ್ ನೋಡಿ ಬೀರೇಶ್ವರ್ಧನ್ ಇದ್ದೀನಿ. ನಾವಿಬ್ಬರು ಮ್ಯಾಚಿಂಗ್ ಅಂದರೆ ಸ್ವಲ್ಪ ಟ್ವಿನ್ನಿಂಗ್ ಥರ ಇಲ್ಲ, ನೈಸ್. ಸೊ ಬಡ್ಸು ಎತ್ಕೊಂಬಿಡಿ. ಅಲ್ಲಿ ನೋಡಿ ಅಳಿಸ್ಕೊಂಡಿರೋದಾಗಲೇ ನೋಡಲ್ಲಿ. ಬಾ ಏನಾಕಿ ಇಲ್ಲಿ ನಿಂತ್ಕೋ. ಸೊ ಗೈಸ್ ಫೈನಲಿ ಹೊರಟಿದ್ದೀವಿ. ಆ್ಯಂಡ್ ಎಲ್ಲ ಬರ್ತಾ ಇದ್ದಾರೆ. ನಾವು ಫಸ್ಟ್ ಹೋಗೋಣ ಅಂತ, ಬಿಕಾಸ್ ನಾವು ಒಳಗೆ ಕೂತ್ಕೊಳ್ಳೋದು ಹಿಂದೆಗಡೆ. ನಮ್ಮದು ಪರ್ಮನೆಂಟ್ ಸೀಟ್ ಅದೇನೆ, ಮಗುಗೆ ಬಿಕ್ಕಳಿಗೆ ಬರ್ತಾಯಿದೆ. ಸೊ ತೋರಿಸ್ತೀನಿ ಕೂಡ. ಎಲ್ಲಿ ಹೋಗ್ತಿದ್ದೀವಿ ಏನು ಆಯ್ತಾ ಫುಲ್ ಡೀಟೇಲ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ. ಗೊತ್ತಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಆ್ಯಂಡ್ ಅಲ್ಲಿ ನೋಡಿ ಗಾಡಿ ರೆಡಿ ಆಗಿದೆ. ಸೇಫಾಗಿ ಜರ್ನಿ ಆಗಲಿ ಅಂತ ಕೇಳ್ಕೊಳ್ಳುವ ದೇವ್ರನ್ನ. ಓಹ್ ಡೀಪ್ ವಾಶ್ ಇನ್ನ ಇಡಬೇಕಾ? ಜಾಗನೇ ಸಾಲಲ್ಲ ಅನ್ಸುತ್ತೆ. ಅದು ಹಂಗೆ ಕೆಳಗೆ ತೆಗಿಬೇಕಿತ್ತು. ಹೌದಾ ಸೀಟು? ಸೊ ನಾವು ಯಾವಾಗಲೂ ಲಾಸ್ಟೇನೆ ಅಜಯ್. ಸೊ ಗೈಸ್ ನಾವಿಬ್ರು ಹಿಂದೆ ಪ್ಯಾಕ್ ಆಗ್ಬಿಟ್ಟಿದೀವಿ. ನೋಡಿ ಇಲ್ಲೊಂದು ಲಗೇಜ್ ಎಲ್ಲ ಕಡೆ ಲಗೇಜು. ಈ ಮಕ್ಳು ಇದ್ಬಿಟ್ರಂತೂ ಬರೀ ಲಗೇಜೇನೆ. ಏನು ಆಫ್ ಮಾಡು ಹೇಳ್ತೀನಿ. ಹಾಯ್ ಮಾಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀನು ಈ ಥರ ಎಲ್ಲ ಮಾತಾಡಬೇಡ, ನೆಟ್ ಕನ್ನಡದಲ್ಲಿ ನೀಟಾಗಿ ಮಾತಾಡು. ನೀನು ಹೆಂಗೆ ಹೇಳ್ತಾ ಹಂಗೆ ಹೇಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅಂತೆಲ್ಲ ಹೇಳ್ತೀನಿ ನಾನು. ಸ್ವಲ್ಪ ಅನಿಸ್ತಾ ಇಲ್ಲ. ಅವಳು ಬಾಯ್ ಮಾಡ್ತಾವಳು, ನೀನು ನೋಡಲ್ಲಿ ವಿನಾಯಕಿ. ಬಾಯ್ ವಿನಾಯಕಿ, ಬಾಯ್ ಬಾಯ್ ಬಾಯ್. ಟಾಟಾ. ನಾನು ಹೋಗ್ತೀನಿ. ಅಯ್ಯೋ ಸಾಕಲ್ಲ. ಸೊ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಟುವರ್ಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಏನೇ ಮಾಡ್ತಿದ್ಯಾ? ಶಮ್ಲಿಕಾಂತ್ ತೋರಿಸ್ತಾ ಇದೆ. ಸೊ ಲೆಟ್ಸ್ ಗೋ ಗೈಸ್. ಶಮ್ಮು ಹೇಳು. ಸೊ ಗೈಸ್ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಅಂದರೆ ಪಾರ್ಟ್ 2ನ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ಎಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ. ಬಾಯ್.